ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ತಮಿಳುನಾಡು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಖುಷ್ಬೂ ಸುಂದರ್ ಬಂದು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ತಮಿಳುನಾಡಿನ ಮೈಲಾಪುರದ ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡಿರುವಂಥದ್ದು. ಈ ಕ್ಷೇತ್ರದಲ್ಲಿ ಬಿಜೆಪಿಯ ತಮಿಳಿಸೈ ಸೌಂದರರಾಜ್ ಅನ್ನುವಂಥದ್ದು ನಿಂತಿರುವಂಥದ್ದು. ಡಿಎಂಕೆ ಡಿ ವೇಲು ನಡುವೆ ನೇರ ಪೈಪೋಟಿ ಇರುವಂಥದ್ದು. ಇವರಿಬ್ಬರ ಮಧ್ಯೆ ಈಗ ಪೈಪೋಟಿ ಇರುವಂಥದ್ದು. ಹಾಗಾಗಿ ಈಗಾಗಲೇ ಮತ ಚಲಾವಣೆ ಆರಂಭವಾಗಿದೆ. ಎಲ್ಲರೂ ಕೂಡ ಬಂದು ತಮ್ಮ ಮತ ಚಲಾವಣೆಯನ್ನ ಮಾಡ್ತಿದ್ದಾರೆ. ಇದರ ಮಧ್ಯೆ ತಮಿಳುನಾಡಿನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತಹ ಖುಷ್ಬೂ ಸುಂದರ್ ಈಗಾಗಲೇ ಆ ಒಂದು ಮತಗಟ್ಟೆಗೆ ಆಗಮಿಸಿ ತಮಿಳುನಾಡಿನ ಮೈಲಾಪುರದ ಮತಗಟ್ಟೆಯಲ್ಲಿ ತಮ್ಮ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಈಗಾಗಲೇ ಜನ ಮತಗಟ್ಟೆಗಳ ಕಡೆ ಬರೋದಕ್ಕೆ ಆರಂಭ ಮಾಡಿದ್ದಾರೆ. ತಮ್ಮ ಒಂದು ಜವಾಬ್ದಾರಿಯನ್ನ ಮರೆದೆ ಎಲ್ಲರೂ ಕೂಡ ಈಗ ಮತಗಟ್ಟೆಗಳ ಕಡೆ ಬರ್ತಾ ಇದ್ದಾರೆ. ಬಂದು ತಮ್ಮ ಮತ ಚಲಾವಣೆಯನ್ನ ಮಾಡ್ತಿದ್ದಾರೆ. ಈಗ ಬೇಕಾಗಿರುವಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಯಾವೆಲ್ಲ ಮತಗಟ್ಟೆಗಳಿವೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಕಾಯ್ದುಕೊಳ್ಳಲಾಗ್ತಾ ಇದೆ. ಇದನ್ನ ನೋಡಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ಚುನಾವಣಾ ಅಧಿಕಾರಿಗಳಿಗೆ ನೀಡಲಾಗಿದೆ. ಅವರು ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಯಾವುದೇ ತಪ್ಪುಗಳಾಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಚುನಾವಣೆ ನಡಿಬೇಕು ಅಂತ ಹೇಳಿ ಎಲ್ಲವನ್ನ ನೋಡ್ಕೊಳ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಸುಂದರರಾಜನ್ ಅನ್ನುವಂಥವ್ರು ಹಾಗೂ ಡಿಎಂಕೆಯ ಡಿ ವೇಲು ಎಂಬುವಂತರ ಇಬ್ಬರ ನಡುವೆ ಪೈಪೋಟಿ ಇರುವಂತದ್ದು. ಈಗಾಗಲೇ ಮತ ಚಲಾವಣೆ ಆರಂಭವಾಗಿ ಎಲ್ಲರೂ ಕೂಡ ಮತ ಚಲಾವಣೆಯನ್ನ ಮಾಡ್ತಿದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಮತ ಚಲಾವಣೆಯನ್ನ ಮಾಡಿರುವಂಥದ್ದು. ಇಲ್ಲಿ ಮತ ಚಲಾವಣೆಯನ್ನ ಮಾಡಿ ತಾವು ಮತ ಚಲಾವಣೆ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಮೈಲಾಪುರದ ಮತಗಟ್ಟೆಯಲ್ಲಿ ತಮಿಳುನಾಡಿನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತ ಖುಷ್ಬೂ ಸುಂದರ್ ಅವರು ಬಂದು ಮತ ಚಲಾವಣೆಯನ್ನ ಮಾಡಿರುವಂಥದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಮತ ಚಲಾವಣೆ ಮಾಡಿದ ನಂತರ ತಮ್ಮ ಬೆರಳನ್ನ ತೋರಿಸಿ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ನಾನು ಮತ ಚಲಾವಣೆಯನ್ನ ಮಾಡಿದ್ದೀನಿ ಅಂತ ಹೇಳಿ. ಅದೇ ರೀತಿಯಾಗಿ ಇನ್ನೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸರತಿನ ಸಾಲಿನಲ್ಲಿ ಜನರು ನಿಂತು ಮತ ಚಲಾವಣೆ ಮಾಡೋದಕ್ಕೆ ನಿಂತಿದ್ದಾರೆ. ಹಾಗಾಗಿ ಎಲ್ಲಾ ರೀತಿಯಲ್ಲಿ ಜನ ಸಿದ್ಧರಾಗಿ ತಮ್ಮ ಹಕ್ಕನ್ನ ಚಲಾಯಿಸಬೇಕು, ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅನ್ನುವಂಥ ಉದ್ದೇಶದಿಂದ ಮತಗಟ್ಟೆಗಳ ಕಡೆ ಈಗಾಗಲೇ ಜನ ತಮ್ಮ ಇದು ನಡೆಸಿರುವಂಥದ್ದು. ಈಗ ಇನ್ನು 8 ಗಂಟೆ ಬೆಳಗ್ಗೆ ಇಷ್ಟೊತ್ತಿಗೆ ಆಗಲೇ ಜನ ಬರ್ತಾ ಇರುವಂಥದ್ದು. ಇದನ್ನು ಗಮನಿಸ್ತಾ ಇರ್ಬೋದು. ತಾವು ತಮ್ಮ ಜವಾಬ್ದಾರಿಯನ್ನ ಮರೆಯದೆ ತಮ್ಮ ಹಕ್ಕುಗಳನ್ನು ಚಲಾಯಿಸಬೇಕು ಅಂತ ಹೇಳಿ ಜನರು ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸುಮಾರು 8 ಗಂಟೆ ಸುಮಾರಿಗೆ ಇಷ್ಟೊಂದು ಜನ ಬರ್ತಾ ಇರುವಂಥದ್ದು. ಇನ್ನು ಹೋಗ್ತಾ ಹೋಗ್ತಾ ಎಷ್ಟು ಪ್ರಮಾಣದಲ್ಲಿ ಮತ ಚಲಾವಣೆ ಆಗ್ತಾ ಹೋಗುತ್ತೆ, ಸಂಜೆಯವರೆಗೆ ಸಂಪೂರ್ಣವಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತ ಚಲಾವಣೆ ಆಗತ್ತಾ, ಈ ಒಂದು ಚುನಾವಣೆ ಸಕ್ಸಸ್ಫುಲ್ ಆಗಿ ನಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.